ಎಲ್ಲರಿಗೂ ನನ್ನ ನಮಸ್ಕಾರ. ನಾವು ಇವತ್ತು 5ನೇ ತರಗತಿಯ ಭಿನ್ನರಾಶಿಗಳು ಅಧ್ಯಾಯ 5 ಅಭ್ಯಾಸ 5.1 ಅಂಕಗಳನ್ನು ಬಿಡಿಸೋಣ. ಪ್ರಶ್ನೆ 1. ಕೆಳಗಿನ ಯಾವ ಚಿತ್ರಗಳಲ್ಲಿ ಒಂದೇ ಅಳತೆಯ ಭಾಗಗಳನ್ನು ಮಾಡಲಾಗಿದೆ? A, B, C ಹಾಗೂ D. ಇದರಲ್ಲಿ B ಸಮನಾದ ಭಾಗಗಳನ್ನು ಇಲ್ಲಿ ಮಾಡಿದ್ದಾರೆ ಹಾಗೂ ಸಿ ಯಲ್ಲಿ ಕೂಡ ಸಮನಾದ ಭಾಗಗಳನ್ನು ಮಾಡಿದ್ದಾರೆ. ಹಾಗಾಗಿ ಉತ್ತರ ಬಿ ಹಾಗೂ ಸಿ. ಪ್ರಶ್ನೆ 2. ಕೆಳಗಿನ ಚಿತ್ರಗಳನ್ನು ಸೂಚಿಸಿರುವಂತೆ ಸಮಭಾಗಗಳಾಗಿ ಮಾಡಲು ಗೆರೆಯನ್ನು ಎಳೆಯಿರಿ. ಇದರಲ್ಲಿ ಸಮನಾದ ಭಾಗಗಳನ್ನು ನಾವು ಮಾಡಬೇಕು. ಇಲ್ಲಿ 2 ಭಾಗಗಳು ಎಂದು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಒಂದು ಗೆರೆಯನ್ನು ಎಳೆಯೋಣ. ಇಲ್ಲಿ ಸಮನಾದ 2 ಭಾಗಗಳು ಆಗಿವೆ. ನೆಕ್ಸ್ಟ್ ಇಲ್ಲಿ ಒಂದು ಚೌಕವಿದೆ. ಇದರಲ್ಲಿ 4 ಭಾಗಗಳನ್ನು ಸಮನಾಗಿ ಮಾಡಿರಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ 1 2 3 4 1 2 3 4 ಭಾಗಗಳು. ಇದರಲ್ಲಿ 6 ಭಾಗಗಳು, ಈ ಚಿತ್ರದಲ್ಲಿ 6 ಭಾಗಗಳನ್ನು ಮಾಡಿರಿ ಎಂದು ಕೊಟ್ಟಿದ್ದಾರೆ. 1 2 3 4 5 6 1 2 3 4 5 6 ಭಾಗಗಳು. ಇದರಲ್ಲಿ 8 ಭಾಗಗಳನ್ನು ಮಾಡಿರಿ ಎಂದು ಕೊಟ್ಟಿದ್ದಾರೆ. ಒಂದು 2 3 4 5 6 7 8 ಸಮನಾದ ಭಾಗಗಳನ್ನು ನಾವಿಲ್ಲಿ ಮಾಡಿದ್ವಿ. ಮೂರನೆಯ ಪ್ರಶ್ನೆ. ಕೆಳಗಿನ ಪ್ರತಿಯೊಂದನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ. ಇಲ್ಲಿ ಪದಗಳಲ್ಲಿ ಕೊಟ್ಟಿದ್ದಾರೆ. ನಾವು ಭಿನ್ನರಾಶಿ ರೂಪದಲ್ಲಿ ಇದನ್ನು ಬರೆಯಬೇಕು. ಎ ಅರ್ಧ. ಅರ್ಧ ಎಂದರೆ 2/1 ಅಂದರೆ 1/2. ನೆಕ್ಸ್ಟ್ 3/2. 3/2 ಎಂದರೆ 3 ನಾವು ಛೇದದಲ್ಲಿ ಬರೆಯೋಣ, 2 ಅಂಶದಲ್ಲಿ ಬರೆಯೋಣ. 3/2. ನೆಕ್ಸ್ಟ್ 10/2. 10 ಛೇದದಲ್ಲಿ ಬರೆಯಬೇಕು, 2 ಅಂಶದಲ್ಲಿ. 10/2. ನೆಕ್ಸ್ಟ್ 7/5. 7 ಛೇದದಲ್ಲಿ ಬರೆಯಬೇಕು, 7/5. ನೆಕ್ಸ್ಟ್ 16/5. 16 ಛೇದದಲ್ಲಿ ಬರೆಯಬೇಕು, 5 ಅಂಶದಲ್ಲಿ. 12/5. 12 ಛೇದದಲ್ಲಿ ಬರೆಯಬೇಕು, ಅಂಶದಲ್ಲಿ 5 ಬರೆಯಬೇಕು, 12/5. ನೆಕ್ಸ್ಟ್ 9/8. 9 ಛೇದದಲ್ಲಿ ಬರೆಯೋಣ, ಅಂಶದಲ್ಲಿ 8, 9/8. ನೆಕ್ಸ್ಟ್ 9/4. 9 ಛೇದದಲ್ಲಿ ಅಂಶದಲ್ಲಿ 4, 9/4. ನೆಕ್ಸ್ಟ್ 4/3. 4 ಛೇದದಲ್ಲಿ 3 ಅಂಶದಲ್ಲಿ. ನೆಕ್ಸ್ಟ್ 5/2. 5 ಛೇದದಲ್ಲಿ ಬರೆಯೋಣ, 2 ಅಂಶದಲ್ಲಿ ಬರೆಯೋಣ, 5/2. ಪ್ರಶ್ನೆ. ಕೆಳಗಿನ ಪ್ರತಿಯೊಂದು ಭಿನ್ನ ರಾಶಿಯನ್ನು ಪದಗಳಲ್ಲಿ ಬರೆಯಿರಿ. ಎ 5/2 = 5/2. ನೆಕ್ಸ್ಟ್ 4/3. ನೆಕ್ಸ್ಟ್ 10/7. ನೆಕ್ಸ್ಟ್ ಡಿ 12/11. ಈ 3/2 =
ಮೂರನೇ 2. ನೆಕ್ಸ್ಟ್ 5ನೇ 4. ನೆಕ್ಸ್ಟ್ 8ನೇ 5. ನೆಕ್ಸ್ಟ್ 7ನೇ 3. ನೆಕ್ಸ್ಟ್ 6ನೇ 5. ನೆಕ್ಸ್ಟ್ 9ನೇ 7. ನೇ 5. ಕೆಳಗಿನ ಚಿತ್ರಗಳಲ್ಲಿ ಭಿನ್ನ ರಾಶಿಗಳ ಎಷ್ಟನೇ ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ? ಇದರಲ್ಲಿ ಎ, ಮೊದಲು ನಾವು ಒಟ್ಟು ಭಾಗಗಳನ್ನು ಎಣಿಸಿ ಅದನ್ನು ಛೇದದಲ್ಲಿ ಬರೆಯಬೇಕು. ಇದರಲ್ಲಿ ಒಟ್ಟು ಭಾಗಗಳು 1, 2, 3. ಇದನ್ನು ನಾವು ಛೇದದಲ್ಲಿ ಬರೆಯೋಣ. ಇಲ್ಲಿ ಬಣ್ಣ ಹಚ್ಚಿದ ಭಾಗಗಳು 1, 2. ಇದನ್ನು ನಾವು ಅಂಶದಲ್ಲಿ ಬರೆಯೋಣ. 3ನೇ 2. ಬಿ, ಇದರಲ್ಲಿ ಒಟ್ಟು ಭಾಗಗಳು 1, 2, 3, 4. ಇದನ್ನು ನಾವು ಛೇದದಲ್ಲಿ ಬರೆಯೋಣ. ಇದರಲ್ಲಿ ಬಣ್ಣ ಹಚ್ಚಿದ ಭಾಗಗಳು 1, 2. ಇದನ್ನು ನಾವು ಅಂಶದಲ್ಲಿ ಬರೆಯೋಣ. 4ನೇ 2. ನೆಕ್ಸ್ಟ್ ಸಿ, ಇದರಲ್ಲಿ ಒಟ್ಟು ಭಾಗಗಳು 1, 2, 3, 4, 5, 6, 7, 8. ಇದನ್ನು ನಾವು ಛೇದದಲ್ಲಿ ಬರೆಯೋಣ. ಇದರಲ್ಲಿ ಬಣ್ಣ ಹಚ್ಚಿದ ಭಾಗಗಳು 1, 2, 3, 4, 5. ಇದನ್ನು ನಾವು ಅಂಶದಲ್ಲಿ ಬರೆಯೋಣ. 8ನೇ 5. ನೆಕ್ಸ್ಟ್ ಡಿ, ಇದರಲ್ಲಿ ಒಟ್ಟು ಭಾಗಗಳು 1, 2, 3, 4, 5, 6, 7, 8, 9, 10, 11, 12. ಇದನ್ನು ನಾವು ಛೇದದಲ್ಲಿ ಬರೆಯೋಣ. ಇದರಲ್ಲಿ ಬಣ್ಣ ಹಚ್ಚಿದ ಭಾಗಗಳು 1, 2, 3, 4, 5, 6, 7. ಇದನ್ನು ನಾವು ಅಂಶದಲ್ಲಿ ಬರೆಯೋಣ. 12ನೇ 7. ನೆಕ್ಸ್ಟ್ ಇ, ಇದರಲ್ಲಿ ಒಟ್ಟು ಭಾಗಗಳು 1, 2, 3, 4, 5, 6, 7, 8, 9, 10, 11, 12, 13, 14, 15. ಇದನ್ನು ನಾವು ಛೇದದಲ್ಲಿ ಬರೆಯೋಣ. 15. ಇದರಲ್ಲಿ ಬಣ್ಣ ಹಚ್ಚಿದ ಭಾಗಗಳು 1, 2, 3, 4, 5, 6, 7. ಇದನ್ನು ನಾವು ಅಂಶದಲ್ಲಿ ಬರೆಯೋಣ. 15ನೇ 7. ನೆಕ್ಸ್ಟ್ ಎಫ್, ಇದರಲ್ಲಿ ಒಟ್ಟು ಭಾಗಗಳನ್ನು ನಾವು ಛೇದದಲ್ಲಿ ಬರೆಯಬೇಕು. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18. 18 ಛೇದದಲ್ಲಿ ಬರೆಯೋಣ. ಇದರಲ್ಲಿ ಬಣ್ಣ ಹಚ್ಚಿದ ಭಾಗಗಳು 1, 2, 3, 4, 5, 6. ಇದನ್ನು ನಾವು ಅಂಶದಲ್ಲಿ ಬರೆಯೋಣ. 18ನೇ 6. ನೆಕ್ಸ್ಟ್ 6ನೆಯ ಪ್ರಶ್ನೆ, ಬಿಟ್ಟ ಜಾಗ ತುಂಬಿರಿ. ಎ, 8ನೇಯ 1ರಲ್ಲಿ ಛೇದ ಡ್ಯಾಶ್. ಇದರಲ್ಲಿ 1/8ರಲ್ಲಿ ಛೇದ ಯಾವುದು ಎನ್ನುವುದನ್ನು ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಛೇದ 8. ನೆಕ್ಸ್ಟ್ ಬಿ, 5ನೇ 2ರಲ್ಲಿ ಅಂಶ, ಅಂದರೆ 5ನೇ 2ರಲ್ಲಿ ಅಂಶ ಯಾವುದು ಎನ್ನುವುದನ್ನು ಇಲ್ಲಿ ಕೇಳಿದ್ದಾರೆ. ಇದರಲ್ಲಿ ಅಂಶ 2. ಸಿ, 3 ಎನ್ನುವುದು 1/3 ಭಿನ್ನರಾಶಿಯ ಡ್ಯಾಶ್ ಆಗಿದೆ. ಇದು 3 ಎನ್ನುವುದು ಇದು ಛೇದ. ಉತ್ತರ ಛೇದ. 3 ಎನ್ನುವುದು 1/3 ಭಿನ್ನರಾಶಿಯ ಛೇದ ಆಗಿದೆ. ಡಿ, 1 ಎನ್ನುವುದು 5ನೇಯ 1 ಭಿನ್ನರಾಶಿಯ ಡ್ಯಾಶ್ ಆಗಿದೆ. ಇದು 1 ಅಂಶ ಆಗಿದೆ. ಉತ್ತರ ಅಂಶ.
ನೆಕ್ಸ್ಟ್ ಈ ಭಿನ್ನ ರಾಶಿಯಲ್ಲಿ ಛೇದವನ್ನು ಡ್ಯಾಶ್ ಕೆಳಗೆ ಗೆರೆ ಎಳೆಯುವುದರ ಮೂಲಕ ಬೇರ್ಪಡಿಸಲ್ಪಟ್ಟಿದೆ. ಇಲ್ಲಿ ಉತ್ತರ ಅಂಶದ ಕೆಳಗೆ ಗೆರೆ ಎಳೆಯುವುದರ ಮೂಲಕ ಬೇರ್ಪಡಿಸಲ್ಪಟ್ಟಿದೆ. ಪ್ರಶ್ನೆ 7. ಕೆಳಗಿನ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಇದರಲ್ಲಿ ಒಟ್ಟು 1 2 3 4 ಭಾಗಗಳಿವೆ. ಇಲ್ಲಿ ಬಣ್ಣ ಹಚ್ಚಿದ ಭಾಗ 1 ಇದೆ. ಇದನ್ನು ನಾವು ಅಂಶದಲ್ಲಿ ಬರೆಯೋಣ. ಒಟ್ಟು ಭಾಗಗಳು 1 2 3 4. ಇದನ್ನು ನಾವು ಛೇದದಲ್ಲಿ ಬರೆಯೋಣ. 4ನೇಯ 1. ನೆಕ್ಸ್ಟ್ ಬಿ. ಇದರಲ್ಲಿ ಒಟ್ಟು ಭಾಗಗಳು 1 2 3 4 5 6 7 8 9 10 11 12. ಇದರಲ್ಲಿ ಬಣ್ಣ ಹಚ್ಚಿದ ಭಾಗಗಳು 4. ಇದನ್ನು ನಾವು ಬಣ್ಣ ಹಚ್ಚಿದ ಭಾಗವನ್ನು ಅಂಶದಲ್ಲಿ ಬರೆಯೋಣ. ಕೆಳಗಡೆ ನಾವು ಒಟ್ಟು ಭಾಗಗಳನ್ನು ಛೇದದಲ್ಲಿ ಬರೆಯೋಣ. 12. ನೆಕ್ಸ್ಟ್ ಸಿ. ಇದರಲ್ಲಿ ಬಣ್ಣ ಹಚ್ಚಿದ ಭಾಗಗಳು 2. ಇದನ್ನು ನಾವು ಅಂಶದಲ್ಲಿ ಬರೆಯೋಣ. ಒಟ್ಟು ಭಾಗಗಳು 1 2 3 4. ಇದನ್ನು ನಾವು ಛೇದದಲ್ಲಿ ಬರೆಯೋಣ. 4ನೇಯ 2. ನೆಕ್ಸ್ಟ್ ಡಿ. ಇದರಲ್ಲಿ ಬಣ್ಣ ಹಚ್ಚಿದ ಭಾಗಗಳು 1 2 3. ಇದನ್ನು ನಾವು ಅಂಶದಲ್ಲಿ ಬರೆಯೋಣ. ಒಟ್ಟು ಭಾಗಗಳು 1 2 3 4 5 6. ಇದನ್ನು ನಾವು ಛೇದದಲ್ಲಿ ಬರೆಯೋಣ. 6ನೇಯ 3. ನೆಕ್ಸ್ಟ್ ಇ. ಇದರಲ್ಲಿ 1 2 3 4. 4 ಭಾಗಗಳಿಗೆ ಬಣ್ಣವನ್ನು ಹಚ್ಚಿದ್ದಾರೆ. ಇದನ್ನು ನಾವು ಅಂಶದಲ್ಲಿ ಬರೆಯೋಣ. ಇದರಲ್ಲಿ ಒಟ್ಟು ಭಾಗಗಳು 1 2 3 4 5 6 7 8 9. ಇದನ್ನು ನಾವು ಛೇದದಲ್ಲಿ ಬರೆಯೋಣ. 9ನೇಯ 4. ಇದನ್ನು ನಾವು ಭಿನ್ನರಾಶಿ ರೂಪದಲ್ಲಿ. ಪ್ರಶ್ನೆ 8. ಕೆಳಗಿನ ಪ್ರತಿಯೊಂದರಲ್ಲಿ ಬಣ್ಣ ಹಚ್ಚಿರುವ ಭಾಗಗಳನ್ನು ಭಿನ್ನರಾಶಿಯಲ್ಲಿ ಬರೆಯಿರಿ. ಇದರಲ್ಲಿ 1ನೇಯದ್ದು ಎ. ಇದರಲ್ಲಿ ಬಣ್ಣ ಹಚ್ಚಿದ ಭಾಗಗಳು 1 2 3 4. ಇದನ್ನು ನಾವು ಅಂಶದಲ್ಲಿ ಬರೆಯೋಣ. ಇದರಲ್ಲಿ ಒಟ್ಟು ಭಾಗಗಳು 1 2 3 4 5 6 7. ಇದನ್ನು ನಾವು ಛೇದದಲ್ಲಿ ಬರೆಯೋಣ. 7ನೇಯ 4. ನೆಕ್ಸ್ಟ್ ಬಿ. ಇದರಲ್ಲಿ ಬಣ್ಣ ಹಚ್ಚಿದ ಭಾಗಗಳು 2. ಬಣ್ಣ ಹಚ್ಚಿದ ಭಾಗಗಳನ್ನು ನಾವು ಅಂಶದಲ್ಲಿ ಬರೆಯಬೇಕು. ಇದರಲ್ಲಿ ಒಟ್ಟು ಭಾಗಗಳು 1 2 3 4 5 6 7 8 9. ಇದನ್ನು ನಾವು ಛೇದದಲ್ಲಿ ಬರೆಯೋಣ. 9ನೇಯ 2. ನೆಕ್ಸ್ಟ್ ಸಿ. ಇದರಲ್ಲಿ ಬಣ್ಣ ಹಚ್ಚಿದ ಭಾಗಗಳು 1 2 3 4 5 6 7. ಇದನ್ನು ನಾವು ಅಂಶದಲ್ಲಿ ಬರೆಯೋಣ. ಒಟ್ಟು ಭಾಗಗಳು 1 2 3 4 5 6 7 8 9 10. ಇದನ್ನು ನಾವು ಛೇದದಲ್ಲಿ ಬರೆಯೋಣ. 10ನೇಯ 7. ನೆಕ್ಸ್ಟ್ ಪ್ರಶ್ನೆ 9. ಉದಾಹರಣೆಯಂತೆ ಭಿನ್ನರಾಶಿಗಳಿಗೆ ಬಣ್ಣ ಹಚ್ಚಿರಿ. ಇದರಲ್ಲಿ ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ 3 ಭಾಗಗಳಿಗೆ ಬಣ್ಣವನ್ನು ಹಚ್ಚಿದ್ದಾರೆ. ಇದನ್ನು ನಾವು ಅಂಶದಲ್ಲಿ ಬರೆಯಬೇಕು. ಒಟ್ಟು ಭಾಗವನ್ನು 1 2 3 4. ಇದನ್ನು ನಾವು ಇಲ್ಲಿ ಛೇದದಲ್ಲಿ ಬರೆಯಬೇಕು. ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಈ 2ನೇಯ ಸಾಲಿನಲ್ಲಿ ಕೂಡ 3ಕ್ಕೆ ಬಣ್ಣವನ್ನು ಹಚ್ಚಿದ್ದಾರೆ. 3ನ್ನು ಅಂಶದಲ್ಲಿ ಬರೆದಿದ್ದೇವೆ. ಹಾಗೂ ಒಟ್ಟು ಭಾಗಗಳನ್ನು ಇಲ್ಲಿ ಒಟ್ಟು ಭಾಗಗಳು 4 ಇವೆ. ಇದನ್ನು ಛೇದದಲ್ಲಿ ಬರೆದಿದ್ದೇವೆ. ಈ ಉದಾಹರಣೆಯಂತೆ ಇವುಗಳನ್ನು ನಾವು ಮಾಡಬೇಕು. ನೆಕ್ಸ್ಟ್ ಎ. ಇದರಲ್ಲಿ ಒಂದು ಭಾಗಕ್ಕೆ ಬಣ್ಣವನ್ನು ಹಚ್ಚಲು ಹೇಳಿದ್ದಾರೆ. ಈ ಅಂಶದಲ್ಲಿರುವುದು 1. ಇದನ್ನು ನಾವು ಇಲ್ಲಿ 1ಕ್ಕೆ ಬಣ್ಣವನ್ನು ಹಚ್ಚೋಣ. ಇಲ್ಲಿ ಛೇದದಲ್ಲಿ ಒಟ್ಟು 5 ಭಾಗಗಳಿವೆ. 1 2 3 4 5. ನೆಕ್ಸ್ಟ್ 2ನೇ ಸಾಲಿನಲ್ಲಿ ಕೂಡ ನಾವು ಹೀಗೆಯೇ ಮಾಡಬೇಕು. ಈ 1 ಅಂಶದಲ್ಲಿದೆ. ನಾವು 1 ಭಾಗಕ್ಕೆ ಮಾತ್ರ ಬಣ್ಣವನ್ನು ಹಚ್ಚಬೇಕು. ಇಲ್ಲಿ ಒಟ್ಟು ಭಾಗಗಳು 1 2 3 4 5. ಇದನ್ನು ನಾವು ಛೇದದಲ್ಲಿ ಇಲ್ಲಿ ಬರೆದಿದ್ದೇವೆ.
ಐದನೆಯ 1 ನೆಕ್ಸ್ಟ್ ಬಿ. ಮೂರನೆಯ 2 ಅಂದರೆ ಅಂಶದಲ್ಲಿ 2 ಇದೆ. ನಾವು 2 ಭಾಗಕ್ಕೆ ಬಣ್ಣವನ್ನು ಹಚ್ಚಬೇಕು. ಈ ಎರಡನೆಯ ಸಾಲಿನಲ್ಲಿ ಕೂಡ ನಾವು 2 ಭಾಗಕ್ಕೆ ಬಣ್ಣವನ್ನು ಹಚ್ಚಬೇಕು. ಮೂರನೆಯ 2 ಒಟ್ಟು ಭಾಗಗಳು 1 2 3. ಬಣ್ಣ ಹಚ್ಚಿದ ಭಾಗಗಳು 1 2 ಇದನ್ನು ಅಂಶದಲ್ಲಿ ಬರೆದಿದ್ದೇವೆ. ಒಟ್ಟು ಭಾಗಗಳು 1 2 3 ಇದನ್ನು ಛೇದದಲ್ಲಿ ಬರೆದಿದ್ದೇವೆ. ಬಣ್ಣ ಹಚ್ಚಿದ ಭಾಗಗಳು 1 2 ಇದು ಅಂಶದಲ್ಲಿ. ನೆಕ್ಸ್ಟ್ ಸಿ. 9ನೆಯ 2 ಮೊದಲನೆಯ ಸಾಲಿನಲ್ಲಿ 1 2 3 4 5 6 7 8 9 ಇವು 9 ಚಿತ್ರಗಳಿವೆ. ಇದು ಛೇದದಲ್ಲಿ ನಾವು ಇಲ್ಲಿ ಬರೆದಿದ್ದೇವೆ. ಅಂಶದಲ್ಲಿರುವುದು 2. ನಾವು ಈಗ ಇದರಲ್ಲಿ ಎರಡು ಚಿತ್ರವನ್ನು ಬಣ್ಣ ಹಾಕಬೇಕು. 1 2 ಈ ಎರಡನೆಯ ಸಾಲಿನಲ್ಲಿ ಕೂಡ ನಾವು 2 ಚಿತ್ರಕ್ಕೆ ಬಣ್ಣವನ್ನು ಹಚ್ಚಬೇಕು. ಮೂರನೆಯ ಸಾಲಿನಲ್ಲಿ ಕೂಡ 2 ಚಿತ್ರಕ್ಕೆ ಬಣ್ಣವನ್ನು ಹಚ್ಚಬೇಕು. ಇಲ್ಲಿ ಒಟ್ಟು 9 ಛೇದದಲ್ಲಿ ಇರುವುದನ್ನು ಇಲ್ಲಿ 1 2 3 4 5 6 7 8 9 ಒಟ್ಟು ಚಿತ್ರಗಳು ಛೇದದಲ್ಲಿ ಬರೆಯಬೇಕು. ಬಣ್ಣ ಹಚ್ಚಿದ ಚಿತ್ರಗಳನ್ನು ನಾವು ಎಣಿಸಿ ಇದನ್ನು ಅಂಶದಲ್ಲಿ ಬರೆಯಬೇಕು. ಪ್ರಶ್ನೆ 10. ಗೆರೆ ಎಳೆಯುವ ಮೂಲಕ ಈ ಭಿನ್ನ ರಾಶಿಗಳನ್ನು ಚಿತ್ರಗಳಲ್ಲಿ ಪ್ರತಿನಿಧಿಸಿರಿ. ಇದರಲ್ಲಿ ಎ 12ರ 3ನೇಯ 1 ಎಂದರೆ ಎಷ್ಟು ಎಂದು ಕೇಳಿದ್ದಾರೆ. ನಾವು 1/3 ಇಂಟು 12 ಇಲ್ಲಿ ನಾವು ಕಡತವನ್ನು ಹೊಡೆಯಬೇಕು. 3 1 3 4 12 1 ಗುಂಡ್ಲೆ 4 4. ಇಲ್ಲಿ 4ರ 3 ಗುಂಪುಗಳಿವೆ. ಹಾಗಾಗಿ ನಾವು ಒಂದು ಗುಂಪನ್ನು ಇಲ್ಲಿ ಗೆರೆಯನ್ನು ಎಳೆಯೋಣ. ಬಿ 15ರ 5ನೇಯ 2 ಎಂದರೆ ಎಷ್ಟು? 2/5 ಇಂಟು 15 5 1 5 3 15 2 3 6 ಉತ್ತರ 6. ಇಲ್ಲಿ ನಾವು 6ರ ಒಂದು ಗುಂಪಿಗೆ ಗೆರೆಯನ್ನು ಎಳೆಯೋಣ. ನೆಕ್ಸ್ಟ್ ಸಿ 21ರ 7ನೇಯ 2 ಎಂದರೆ ಎಷ್ಟು? 2/7 ಇಂಟು 21 7 1 7 3 21 2 3 6. ನಾವು ಈಗ ಒಂದು ಗುಂಪಿಗೆ ಗೆರೆಯನ್ನು ಎಳೆಯೋಣ. ಪ್ರಶ್ನೆ 11. ಈ ಭಿನ್ನ ರಾಶಿಗಳನ್ನು ಸೂಚಿಸುವಂತೆ ಕೆಳಗಿನ ಚಿತ್ರಗಳಿಗೆ ಬಣ್ಣ ಹಚ್ಚಿರಿ. ಇಲ್ಲಿ ಎ 11ನೇಯ 6 ಇಲ್ಲಿ 11ನೇಯ 6 ಭಿನ್ನರಾಶಿಯನ್ನು ಕೊಟ್ಟಿದ್ದಾರೆ. ನಾವು ಇದಕ್ಕೆ ತಕ್ಕಂತೆ ಚಿತ್ರಗಳಲ್ಲಿ ಬಣ್ಣವನ್ನು ಹಚ್ಚಬೇಕು. ಇಲ್ಲಿ ಛೇದದಲ್ಲಿ 11 ಇದೆ. ಇಲ್ಲಿ ಛೇದದಲ್ಲಿ 11 ಇದೆ ಅಂದರೆ ಇವು ಒಟ್ಟು 11 ಚಿತ್ರಗಳಿವೆ. 1 2 3 4 5 6 7 8 9 10 11. ಇಲ್ಲಿ ಅಂಶದಲ್ಲಿ 6 ಕೊಟ್ಟಿದ್ದಾರೆ ಅಂದರೆ ನಾವು 6 ಚಿತ್ರಗಳಿಗೆ ಬಣ್ಣವನ್ನು ಹಚ್ಚಬೇಕು. 1 2
3 4 5 6. ನೆಕ್ಸ್ಟ್ ಬಿ 20ನೇಯ 7. ಇಲ್ಲಿ ಛೇದದಲ್ಲಿ 20 ಇದೆ, ಅಂದರೆ ಇವು ಒಟ್ಟು 20 ಚಿತ್ರಗಳಿವೆ. 1 2 3 4 5 6 7 8 9 10 11 12 13 14 15 16 17 18 19 20. ಇಲ್ಲಿ ಅಂಶದಲ್ಲಿ 7 ಕೊಟ್ಟಿದ್ದಾರೆ, ಅಂದರೆ ನಾವು 7 ಚಿತ್ರಗಳಿಗೆ ಬಣ್ಣವನ್ನು ಹಚ್ಚಬೇಕು. 1 2 3 4 5 6 7. 20ನೇಯ 7. ನೆಕ್ಸ್ಟ್ ಸಿ 15ನೇ 8. ಅಂದರೆ ಛೇದದಲ್ಲಿ 15 ಇದೆ, ಅಂದರೆ ಇದು ಒಟ್ಟು 15 ಚಿತ್ರಗಳಿವೆ. 1 2 3 4 5 6 7 8 9 10 11 12 13 14 15. ಇದನ್ನು ನಾವು ಛೇದದಲ್ಲಿ ಬರೆಯಬೇಕು. ಇಲ್ಲಿ 8 ಅಂಶದಲ್ಲಿದೆ, ಅಂದರೆ ನಾವು 8 ಚಿತ್ರಗಳಿಗೆ ಬಣ್ಣವನ್ನು ಹಚ್ಚಬೇಕು. 1 2 3 4 5 6 7 8. ಇಲ್ಲಿ ನಾವು 8 ಚಿತ್ರಗಳಿಗೆ ಬಣ್ಣವನ್ನು ಹಚ್ಚಿದ್ದೇವೆ. ನೆಕ್ಸ್ಟ್ ಪ್ರಶ್ನೆ 12. ಕೆಳಗಿನ ಯಾವ ಚಿತ್ರದಲ್ಲಿ 9ನೇಯ 4 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ? ಇದರಲ್ಲಿ ನಾವು ಚಿತ್ರ 1 ನೋಡೋಣ. ಇದರಲ್ಲಿ 1 2 3 4 ಭಾಗಕ್ಕೆ ಬಣ್ಣ ಇದೆ. ಒಟ್ಟು ಛೇದದಲ್ಲಿರೋದು 9 ನಾವು ಇಲ್ಲಿ ಎಣಿಸೋಣ. 1 2 3 4 5 6 7 8. ನೆಕ್ಸ್ಟ್ ಚಿತ್ರ 2. ಇದರಲ್ಲಿ 4 ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದಾರೆ. ಇದರಲ್ಲಿ ಒಟ್ಟು ಭಾಗಗಳು 1 2 3 4 5 6 7 8 9. ಇದು ಸರಿ. ನೆಕ್ಸ್ಟ್ 3ನೇಯ ಚಿತ್ರ. ಇಲ್ಲಿ 3 ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದಾರೆ. ಇದು ಒಟ್ಟು ಭಾಗಗಳು 9 ಇವೆ, ಇದು ಅಲ್ಲ. ನೆಕ್ಸ್ಟ್ ಚಿತ್ರ 4. ಇದರಲ್ಲಿ 4 ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದಾರೆ. ಇದರಲ್ಲಿ ಒಟ್ಟು ಭಾಗಗಳು 1 2 3 4 5 6 7 8 9. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಚಿತ್ರ 5. 1 2 3 4 4 ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದಾರೆ. ಒಟ್ಟು ಭಾಗಗಳು 1 2 3 4 5 6. ನೆಕ್ಸ್ಟ್ ಚಿತ್ರ 6. ಇದರಲ್ಲಿ 1 2 3 4. ಇದರಲ್ಲಿ 4 ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದಾರೆ. ಈಗ ನಾವು ಒಟ್ಟು ಭಾಗಗಳು 9 ಇದ್ದರೆ ಇದು ಸರಿ ಉತ್ತರ. 1 2 3 4 5 6 7 8 9. ಇದು ಉತ್ತರ ಸರಿ. ನೆಕ್ಸ್ಟ್ ಚಿತ್ರ 7. ಇದರಲ್ಲಿ 1 2 3 4 ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದಾರೆ. ಒಟ್ಟು ಭಾಗಗಳು 1 2 3 4 5 6 7 8 9. ಇದು ಕೂಡ ಸರಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ, ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.